ವಿಶ್ವಭಾರತಿ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ಬೆಂಗಳೂರಿನ ಯಲಹಂಕದ BMSIT ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 2 ದಿನಗಳ ಉತ್ಸಾಹ ವೈಭವ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. 2 ದಿನಗಳ ಸಂಗೀತ ಹಬ್ಬಕ್ಕೆ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಅಂದ್ರೆ ಅತಿಶಯೋಕ್ತಿ ಅಲ್ಲ. ಮೊದಲ ದಿನ MD ಪಲ್ಲವಿ, ಜೋರ್ಡ್ ಇಂಡಿಯನ್ ಮತ್ತು ಫ್ಯಾಷನ್ ಶೋ ಸಂಭ್ರಮ ಆದ್ರೆ, 2ನೇ ದಿನ ಕನ್ನಡಿಗ ವಾಸುಕಿ ವೈಭವ್ ಹಾಡುಗಾರಿಕೆಯ ತಾಳ ಮೇಳ ರಿದಮ್ಗೆ BMSIT ಕಾಲೇಜಿನ ವಿದ್ಯಾರ್ಥಿನಿಯರು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ತಾನು ಹಾಡುತ್ತಾ ವೀಕ್ಷಕ ಪ್ರೇಕ್ಷಕರನ್ನ ಸಂಗೀತ ಕಡಲಲ್ಲಿ ವಾಸುಕಿ ವೈಭವ್ ಮುಳುಗಿಸಿ, ತೇಲಿಸಿ, ಆಲಿಸಿ, ಲಾಲಿಸುವಂತೆ ಮಾಡಿದ್ರು. ಈ ಸಂಗೀತ ಸಂಭ್ರಮದ ರಮಣೀಯ ಝಲಕ್ನ ಅಮೃತ ಸಿಂಚನ ನಿಮಗಾಗಿ. ಈ ಎಲ್ಲಾ ಸಂಭ್ರಮದ ಬಗ್ಗೆ, ಉತ್ಸಾಹ ವೈಭವದಲ್ಲಿ ವಾಸುಕಿ ವೈಭವ್ ರವರ ಸಂಗೀತ ವೈಭವ ಹೇಗಿತ್ತು ಅನ್ನೋದರ ಝಲಕ್ ನಿಮಗಾಗಿ. ಉತ್ಸಾಹ ಮತ್ತು ವೈಭವ ನನಗೋಸ್ಕರನೇ ಹೆಸರಿಟ್ಟಂಗಿತ್ತು, ಯಾಕಂದರೆ ನಾನು ವಾಸುಕಿ ವೈಭವ, ಇದು ಉತ್ಸಾಹ ವೈಭವ. ಸೊ ಅಮೇಝಿಂಗ್ ಕ್ರೌಡ್. ಅಟ್ ಲೀಸ್ಟ್ I've played some 50-60 college gigs in the last 5-7 years. So amazing energy, memorable. First in the last tanka, I think the crowd, all boys and girls, sakkat energy. I thoroughly enjoyed. Did you? ಇಲ್ಲ, ಯಾವಾಗಲೂ ಒಳ್ಳೆ ಸಂಗೀತಕ್ಕೆ, ಒಳ್ಳೆ ಕಲೆಗೆ ಖಂಡಿತವಾಗ್ಲೂ ಅಭಿಮಾನಿಗಳಿದ್ದೇ ಇರ್ತಾರೆ ಅಂತ ಅನ್ಸುತ್ತೆ. ಆ್ಯಂಡ್ ರೀಸೆಂಟ್ಲಿ 2 ದಿನ ಮುಂಚೆ ಐ ರಿಲೀಸ್ ಮೈ ಟ್ರ್ಯಾಕ್ ಗಿರ ಅಂತ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಐ ರಿಲೀಸ್ ಮೈ ಓನ್ ಸಿಂಗಲ್. ಸೊ ಅಮೇಝಿಂಗ್ ರೆಸ್ಪಾನ್ಸ್ ಬಂತು ಅದಕ್ಕೂ. ಅವಾಗ ನನಗೊಂದು ಸ್ವಲ್ಪ ನಂಬಿಕೆ ಬಂತು. ಸೊ ದಿಸ್ ಇಸ್ ಮೈ ಫಸ್ಟ್ ಗಿಗ್ ಆಫ್ಟರ್ ಮೈ ರಿಲೀಸ್. ಸೊ ಐ ಥಿಂಕ್ ಅಮೇಝಿಂಗ್ ರೆಸ್ಪಾನ್ಸ್ ಅದು. ಆ್ಯಕ್ಚುಲಿ ಟೈಮ್ ಇದ್ದಿದ್ರೆ ನಾನು ಉತ್ತರ ಕರ್ನಾಟಕಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಸಾಂಗ್ಸ್ ಇತ್ತು, ಕರಾವಳಿ ರೀಜನ್ಗೆ ಇತ್ತು. ನಾನು ಆ ಥರ ಡಿಸೈನ್ ಮಾಡ್ಕೊಂಬಂದಿದ್ದೆ, ಬಟ್ ಟೈಮ್ ಸಾಕಾಗಲಿಲ್ಲ. ಮೇ ಬಿ ಅನದರ್ ಟೈಮ್ ಇಫ್ ದ ಟೈಮ್ ಪರ್ಮಿಟ್ಸ್ ಡೆಫಿನೆಟ್ಲಿ ಮಾಡ್ತೀನಿ. ಯಾರು ಬರೆದಿದ್ದು? ಮೇಡಮ್, ಥ್ಯಾಂಕ್ ಯು, ವೆರಿ ವೆರಿ ಸ್ವೀಟ್ ಆಫ್ ಯು. ಯೂಶ್ವಲಿ ಸ್ಟೂಡೆಂಟ್ಸ್ ಬರೆಯೋದು ನೋಡಿದ್ದೀನಿ, ಬಟ್ ಫಸ್ಟ್ ಟೈಮ್ ಥ್ಯಾಂಕ್ ಯು. ಸೊ ಕನ್ನಡದಲ್ಲಿ ನೀವು ಬರೆದು, ಐ ಮೀನ್ ವೆರಿ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ ಅನಿಸುತ್ತೆ. ನೆನ್ನೆದು ತುಂಬ ಚೆನ್ನಾಗಿತ್ತು, ಆದರೆ ಇವತ್ತು ಕ್ರೌಡ್ ತುಂಬ ಚೆನ್ನಾಗಿ ಎಂಗೇಜ್ ಆಗಿದೆ. ಭಾಳ ಖುಷಿ ಆಗ್ತಿದೆ. ಕೋರ್ ಟೀಮ್ ಅವರು ಇಷ್ಟು ಕೆಲಸ ಮಾಡಿದ್ದೀವಿ, ಕಷ್ಟಪಟ್ಟಿದ್ದೀವಿ. ಸೊ ಇವತ್ತು ಫಲ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸ್ತಿದೆ. ಹೌದಾ, ಥ್ಯಾಂಕ್ ಯು. ಅದು ತುಂಬ ಚೆನ್ನಾಗಿ ಅನಿಸ್ತು ಕೇಳಿಸ್ಕೊಳ್ಳೋಕ್ಕೆ. ಸೊ ಹೌದು, ಇವತ್ತು ಎಲ್ಲರೂ ಹೇಳ್ತಿದ್ದಾರೆ, ತುಂಬ ಖುಷಿಪಟ್ಟರು, ಎಲ್ಲ ಎಂಜಾಯ್ ಮಾಡಿದ್ದಾರೆ ಇವತ್ತು. ಸೊ ನಮಗೂ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಾವೇ ಹೋಸ್ಟ್ ಮಾಡಿರೋದು. ಇದು ನಮ್ಮ ಮನೆ ಥರನೇ ಈ ಕಾಲೇಜು. ಸೊ ಹೌದು, ಇದಕ್ಕೆ ನಾವು 2 months ಹಿಂದೆಯಿಂದ ಪ್ರಿಪೇರ್ ಆಗ್ತಾಯಿದ್ವಿ. 2 months ಹಿಂದೆಯಿಂದ ಪ್ರಿಪೇರ್ ಆಗಬೇಕಾದ್ರೆ BMSIT ಮತ್ತು BMSSA ತುಂಬ ಜೊತೆಗೆ ಬಂದು ಕೋರ್ ಟೀಮಲ್ಲಿ ಯಾವ ಕ್ಲಾಶಸ್ಸು ಇಲ್ಲದೆ ಆರಾಮಾಗಿ 60 ಜನ ಮೇಂಟೈನಿಂಗ್ ದ ಕ್ರೌಡ್. ಅಲ್ಲಿ 500 ಜನ, ಇಲ್ಲಿ 5,000 ಜನ ಅಷ್ಟಿದ್ರು. ತುಂಬ ಲೈಕ್ ಉತ್ತರದಿಂದ ದಕ್ಷಿಣದವರೆಗೂ ಎಲ್ಲರನ್ನೂ ಒಂದೇ ಜಾಗದಲ್ಲಿ ತಂದು ಕೂರಿಸಿ ಈ ಥರ ಪ್ರೋಗ್ರಾಮ್ ಮಾಡಿಸೋದು ತುಂಬ ಕಷ್ಟ ಆಯಿತು. ಆ ಕಷ್ಟದಲ್ಲಿ ಪ್ರತಿ ಸಲ ನಮ್ಮ ಜೊತೆಗೆ ನಿಂತಿದ್ದವರು, ನಮ್ಮ ಡೈರೆಕ್ಟರು, ಪ್ರಿನ್ಸಿಪಲ್ಲು, ನಮ್ಮ ಫ್ಯಾಕಲ್ಟಿ ಎಲ್ಲ ಜೊತೆಗಿದ್ದರು. ಎಲ್ಲದಕ್ಕಿಂತ ಮುಂಚೆ ನಮ್ಮ ಕೋರ್ ಟೀಮಲ್ಲಿರೋ ಎಂಥೂಸಿಯಾಸಮ್, ಅದರಿಂದ ಮಾತ್ರನೇ ಈ ಫೆಸ್ಟು ಇಷ್ಟು ದೂರ ಬಂದಿರೋದು. ನಮಗೆ ಈ 2 ದಿನದಲ್ಲಿ ಪ್ರತಿ ನಿಮಿಷವೂ ತುಂಬ ಅಮೂಲ್ಯವಾದದ್ದು, ಪ್ರತಿಯೊಂದು ನೆನಪಿದೆ. ಅದರಿಂದ ಏನೂ ಹೇಳೋಕ್ಕಾಗಲ್ಲ. ತುಂಬ ಅದ್ಭುತವಾಗಿತ್ತು. ಇದು ಜೆನ್ಸಿಗೋಸ್ಕರನೇ ಮಾಡಿರೋ ಅಂಥ ಪ್ರೋಗ್ರಾಮು. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ಅಷ್ಟೇ ಎನರ್ಜಿನಲ್ಲೂ ಇದ್ದರು, ಇನ್ನೂ ಇದ್ದಾರೆ, ಇನ್ನು DJನೂ ಇದೆ. ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ಎನರ್ಜಿ ಮಕ್ಕಳಲ್ಲಿದೆ. ಸೊ ಪ್ರತಿದಿನ ಫೆಸ್ಟ್ ಮಾಡಿದ್ರು ಮಕ್ಕಳಲ್ಲಿ ಅದೇ ಉತ್ಸಾಹ, ವೈಭವ. ಅವರಿಗೆ ಅಲ್ಲಿಗಿನ್ನ ಇಲ್ಲಿ ಜಾಸ್ತಿ ಕಲಿತಾರೆ, ಕ್ಲಾಸ್ ರೂಮ್ಗಿನ್ನ ಇಲ್ಲಿ ಜಾಸ್ತಿ ಕಲಿತಾರೆ. ನಮ್ಮ BMSIT ಸ್ಟೂಡೆಂಟ್ಸ್ ಹ್ಯಾವ್ ಡನ್ ವಂಡರ್ಫುಲ್, ಅಮೇಝಿಂಗ್. ವಾಟ್ ಯು ಸೇ, ಕೋಆರ್ಡಿನೇಷನ್ ಮತ್ತು ಟೀಮ್ ವರ್ಕ್, ಎವ್ರಿಥಿಂಗ್ ವಾಸ್ ಎಕ್ಸಲೆಂಟ್. ಹೌದು, ನಾವೆಲ್ಲ ಕುಣಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಯೂಶ್ವಲಿ ಸ್ಟೂಡೆಂಟ್ಸ್ UV ಅಂತಾನೆ ಕಾಯ್ಕೊಂಡು ಕೂತಿರ್ತೀವಿ. ಲಿಟ್ರಲಿ 1 yearಯಿಂದ ದಿಸ್ ಇಸ್ ದ ಫೆಸ್ಟ್ ವೇರ್ ತುಂಬ ಕಾಯ್ತೀವಿ. ವಿಲ್ ಬಿ ಲೈಕ್, ಓಕೆ ಫೆಸ್ಟ್ ಬರ್ತಿದೆ, UV ಬರ್ತಿದೆ, ಡಾನ್ಸ್ ಆಗುತ್ತೆ, DJ ಬರ್ತಾರೆ. ಆ್ಯಂಡ್ ನಾವು ವಾಸುಕಿ ವೈಭವ್ ಹ್ಯಾಸ್ ಕಮ್. ಸೊ ಇಟ್ ವಾಸ್ ತುಂಬ ಚೆನ್ನಾಗಿತ್ತು. ಎಲ್ಲರೂ ಎಂಜಾಯ್ ಮಾಡಿದ್ರು. ಜೋಶ್ ಒಂದು ತುಂಬ ಚೆನ್ನಾಗಿತ್ತು. ಸೊ ಇಟ್ ವಾಸ್ ವಂಡರ್ಫುಲ್.
ಅಂದರೆ ಸ್ಟಾರ್ಟಿಂಗ್ ಒಂಚೂರು ಆ ಫೀಲ್ಸ್ ಆಯಿತು, ಬಟ್ ಲೇಟರ್ ಆನ್ ದ ಕ್ರೌಡ್ ವಾಸ್ ಅಮೇಝಿಂಗ್. ಅಲ್ಲಿದ್ದವರೆಲ್ಲನೂ ತುಂಬ ಜೋಶ್ ಹೈಪ್ ಮಾಡ್ತಿದ್ರು. ಸೊ ಅಷ್ಟು ಕಷ್ಟ ಏನು ಅನಿಸಿಲ್ಲ, ನಮ್ಮದೇ ಜನ, ನಮ್ಮದೇ BMSIT. ಸೊ ಇಟ್ ವಾಸ್ ವಂಡರ್ಫುಲ್ ಗೈಸ್. ಈಗ ಸಹಜವಾಗಿ ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಇಲ್ಲಿ ಇಂಗ್ಲೀಷು ನಾರ್ತ್ನವ್ರು ಜಾಸ್ತಿ ಇರ್ತಾರೆ, ಕನ್ನಡಕ್ಕೆ ಕಮ್ಮಿ, ಭಾಷೆಗೆ ಇಂಪಾರ್ಟೆನ್ಸ್ ಕಡಿಮೆ ಅಂತ. ಆದರೆ ಇವತ್ತು ವಾಸುಕಿ ವೈಭವ್ ಮತ್ತು ಎಲ್ಲರೂ ಅವರು ಸ್ಟೇಜ್ ಮೇಲೆ ಇದ್ರು, ಅವ್ರು ಆಡದೇ ಇದ್ರು, ಎಲ್ಲ ಜನ ಆಡ್ತಾ ಇದ್ದಾರೆ. ಸರ್ ನಾವಿರೋದು ಇಂಡಿಯಾಲಿ ಸರ್. ಸೊ ಇಂಡಿಯಾ ಇಸ್ ಅ ಕಂಟ್ರಿ ವೇರ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅದೇ. ಸೊ ಡೆಫಿನೆಟ್ಲಿ BMSITಲೂ ಹಿ ವಾಸ್ ನಾಟ್ ಓನ್ಲಿ ಕನ್ನಡ ಆಡಿಯನ್ಸಿಗೆ ಮಾತ್ರ ಇಂಟ್ರಾಕ್ಟ್ ಮಾಡಿಲ್ಲ, ಎಲ್ಲ ಆಲ್ಮೋಸ್ಟ್ ಹಿಂದಿ ಸಾಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಇಟ್ ವಾಸ್ ರಿಯಲಿ ವೈಭವ